ಹೆಣ್ಣೆಲ್ಲ ಕಳ್ತನ ಮಾಡ್ಕೊ ಬಂದಿದ್ದಾರೆ ಚೆನ್ನಾಗಿದೆ ನೀರು ಏನು ಇದು ಡೇ 1 ಅಲ್ಲ ಡೇ 2 ನನ್ನ 7 ಡೇಸ್ ಚಾಲೆಂಜಲ್ಲಿ ಡೇ 2 ಬ್ಲಾಗ್. ನಾವು ಬೆಟ್ಟಕ್ಕೆ ಬಂದಿದ್ದೀವಿ ಅಷ್ಟೇ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿದ್ದೀವಿ ಅಂತ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತೇ ಆಗಿದೆ, ಬಟ್ ಆದರೂ ಒಂದ್ಸರಿ ಹೇಳ್ತೀನಿ. ಸ್ವರ್ಗ ನಮ್ಮ ದುರ್ಗ ಅಂದರೆ ಚಿತ್ರದುರ್ಗದಲ್ಲಿದ್ದೀವಿ. ಕೋಟೆ ನೋಡೋಣ ಅಂತ ಬಂದಿದ್ದೀವಿ. ನಿಮ್ಮೆಲ್ರಿಗೂ ನಾನು ಕೋಟೆನ ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಕೋಟೆ ನಾಡಿನ ಕನ್ನಡತಿ ಅಂತ ನೇಮೇ ಇಟ್ಕೊಂಡಿದ್ದೀನಿ, ಬಟ್ ಆದರೆ ನಾನು ಯಾವತ್ತೂ ಕೋಟೆ ವಿಡಿಯೋ ಚಿತ್ರದುರ್ಗದಲ್ಲಿ ಮಾಡೇ ಇಲ್ಲ. ಬಟ್ ಇವತ್ತು ನಾನು ಬಂದಿರುವಾಗ ನಾನೇನು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನಾನು ಈ ಕೋಟೆ ನೋಡೋಕ್ಕೆ ಬಂದಿರುವಾಗ ಅದಲ್ಲದಂತೆ ನಾನು ಬಂದಿರೋದು ಒಂದು ಹಾರ್ಡ್ಲಿ 1-2 ಟೈಮ್ಸ್ ಬಂದಿದ್ದೀನಿ ಅನಿಸುತ್ತೆ. ಇದು 3rd ಟೈಮ್ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ, 2nd or 3rd ಟೈಮ್. ಸೊ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಕೋಟೆ, ಅದರಲ್ಲೂ ಮಳೆ ಸೀಸನಲ್ಲಿ ಈ ಒಂದು ಕೋಟೆ ನೋಡೋಕ್ಕೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲು ಸೀಸನಲ್ಲಿ ಬಂದರೆ ಅಷ್ಟೇನು ಚೆನ್ನಾಗಿರಲ್ಲ ಇನ್ ದ ಸೆನ್ಸ್ ಕೋಟೆ ಕಲ್ಲಲ್ವಾ, ಬಿಸಿಲಿಗೂ ಆ ಕಲ್ಲಿಗೂ ಹತ್ತಕ್ಕಾಗಲ್ಲ ಬೆಟ್ಟನ, ಅದಲ್ಲದಂತೆ ಬಿಸಿಲಿಗೆ ತಡೆಯೋಕ್ಕಾಗಲ್ಲ. ಸೊ ಸುಸ್ತಾಗುತ್ತೆ, ಆಬೆ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ವೆದರ್ ಏನಿರುತ್ತೆ, ಆ ಒಂದು ಗ್ರೀನರಿ ಏನಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹತ್ತಕ್ಕೂ ನಮ್ಗೆ ಎನರ್ಜಿ ಬರುತ್ತೆ, ಜೊತೆಗೆ ಆ ಒಂದು ಹಚ್ಚ ಹಸಿರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫೋಟೋಸ್ಗೆ ಅದಕ್ಕೂ ಇದಕ್ಕೂ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ ಬೇಗನೆ ಹೋದರೆ ಹತ್ತಕ್ಕೂ ಕೂಡ ನಮಗೂ ಎನರ್ಜಿ ಇರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ ಬಿಸಿಲಿಲ್ದಿರೋಂಥ ಟೈಮಲ್ಲಿ. ಸೊ ಈಗ ನಾವು ಕೂಡ ಬೆಟ್ಟನ ಹತ್ತುತ್ತಾ ಇದ್ದೀವಿ. ಕೋಟೆಗೆ ಹತ್ತಬೇಕಂದ್ರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. 20 ರೂಪೀಸ್ ಕೊಟ್ಟು ಟಿಕೆಟ್ನ ತೊಗೊಳ್ಬೇಕಾಗತ್ತೆ. ಸೊ ಅದಲ್ಲದಂತೆ ಹೊರಗಡೆನೆ ಸ್ಕ್ಯಾನರ್ನ ಹಾಕಿರ್ತಾರೆ. ಆ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದಾಗುತ್ತೆ. ಅಂದರೆ ನಮ್ಮದೊಂದು ಒಂದಷ್ಟು ಡೀಟೇಲ್ಸ್ನ ಕೇಳುತ್ತೆ. ಫೋನ್ ನಂಬರ್ ಆಗಿರ್ಬೋದು, ID ಪ್ರೂಫ್ ಆಗಿರ್ಬೋದು, ನೇಮು, ಜೆಂಡರು, ಇದು ಫೋನ್ ನಂಬರ್ ಇದೆಲ್ಲನೂ ಕೇಳುತ್ತೆ. ಅದನ್ನೆಲ್ಲ ಹಾಕಿ ನಾವು ಟಿಕೆಟ್ನ ಬುಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇದೆಲ್ಲನೂ ಶುರು ಮಾಡಿರೋದು ಮೇ ಬಿ ಆಫ್ಟರ್ ಕೊರೋನಾ ಅಂತ ಅನಿಸುತ್ತೆ ಈ ಥರ ಒಂದು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದು. ಅದಲ್ಲದಂತೆ ಗೊತ್ತಿಲ್ಲದಿರೋರು, ಫೋನ್ ಇಲ್ಲದೆ ಇರೋರು ಬಂದರೆ ಅವ್ರಿಗೂ ಕೂಡ ಕ್ಯಾಶ್ ಕೊಟ್ಟು ಎಂಟ್ರಿ ತೊಗೊಳ್ಳೋದು ಇರುತ್ತೆ ಅಂತ ಅನಿಸುತ್ತೆ. ಮೇ ಬಿ ಅದು ಇದ್ದರೆ ಇದು ಇರಬೇಕು ಅಲ್ವಾ, ಎಲ್ಲರೂ ಅದೇ ಥರದವರು ಬರೋಕ್ಕಾಗಲ್ಲ. ಸೊ ಅಲ್ಲಿಂದ ನಾವು ಕೂಡ ಒಂದು ಟಿಕೆಟ್ನ ತೊಗೊಂಡು ಮೇಲೆ ಹೋಗಿ ಅಷ್ಟೇನು ಹತ್ತಕ್ಕಾಗಲಿಲ್ಲ ನಮ್ಮ ಕೈಲಿ. ಅಂದರೆ ನಾವು ಮಾತ್ರ ಎಲ್ಲ ಪಾಪು ಎಲ್ಲ ಬಂದಿದ್ರು ಅಲ್ವಾ, ಅವ್ರ ಕೈಲಿ ಹತ್ತಕ್ಕಾಗಲ್ಲ ಅಂತಂದರು. ಅಷ್ಟು ಮಾತ್ರ ಮೇಲ್ಗೆ ವ್ಯೂ ಪಾಯಿಂಟ್ ಒಂದಷ್ಟು ತನಕ ಹೋಗಿ ವಾಪಸ್ ಕೆಳಗಡೆ ಬಂದ್ವಿ. ಈಗ ನಾವು ಝೂ ಅಲ್ಲಿದ್ದೀವಿ. ಎಲ್ಲಿಯಪ್ಪ ಅಂದರೆ ಚಿತ್ರದುರ್ಗದ ಝೂ ಅಲ್ಲಿದ್ದೀವಿ. ಇಲ್ಲಿ ಯಾವುದೋ ಒಂದು ಪಕ್ಷಿ ಇದೆ, ಅದೇನೋ ಅನ್ನೋದು ಗೊತ್ತಿಲ್ಲ. ಇಲ್ಲೆಲ್ಲ ಇತ್ತು ಬೋರ್ಡು, ನಾನು ಓದಲಿಲ್ಲ ನೀಟಾಗಿ. ನೋಡಿ ಒಟ್ಟು ಬನ್ನಿ ಎಲ್ಲರೂ, ಇಲ್ಲಿ ತುಂಬ ಚೆನ್ನಾಗಿದೆ. ಎಂಟ್ರಿ ಫೀಸ್ ಜಸ್ಟ್ 55 ರೂಪೀಸ್ ಒಬ್ಬರಿಗೆ. ಅಡಲ್ಟ್ಗೆ 55, ಚೈಲ್ಡ್ಸ್ಗೆ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ನಾವು ಕೋಟೆ ಮುಗಿಸ್ಕೊಂಡು ಬಂದಿದ್ದು ಝೂ ಹತ್ರ, ಅಂದರೆ ಆಡುಮಲ್ಲೇಶ್ವರ ಕಿರು ಮೃಗಾಲಯ ಅಂತ ಇದೆಯಲ್ಲ, ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಫೀಸ್ ಆಲ್ರೆಡಿ ಹೇಳಿದ್ಲು 55 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಚಿಕ್ಕವ್ರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಗುಳ್ಳೇನರಿ ಎಲ್ಲ ಐತೆ. ಗುಳ್ಳೇನರಿ ಕ್ಯೂಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ನೋರಿ ಗುಳ್ಳೇನರಿ, ಈಗ ಮುಂದೆ ಹೋಗೋಣ ಬನ್ನಿ. ನಾನು ನಿನ್ಗಿಂತನಾ ಅದಕ್ಕೆ ನಿಮ್ಗಿಂತನಾ ಅದಕ್ಕೆ ನಾನು ಯಾವ ಪ್ರಾಣಿ ಥರ ಕಾಣಿಸ್ತಾ ಇದ್ದೀನಿ? ಇದಕ್ಕೆ ಕಾಮಿಡಿ ಯಾವ ಪ್ರಾಣಿ ನೋಡಬೇಕು ಫ್ರೆಂಡ್ಸ್? ನಮ್ಮಿಬ್ಬರು ನೋಡ್ಬಿಡ್ರಿ ಸಾಕು. ನಾವು ಅಮ್ಮ ಹಿಡಿದ್ರಿದ್ರು ಬರೀ ಒದ್ದಾಡೋದು. ಇವು ಜಿಂಕೆಗಳು. ಒಪ್ಪ ಅದು ಸಾಕಾಗೈತೆ. ಒಂದು ನೋಡು, ಅದು ಕೊಂಬಂದೈತಲ್ಲ, ಅದಕ್ಕೆ ಅದು ಗಂಡು ಜಿಂಕೆ. ಇರೋದು ಹಂಗೆ ಅವು ಚುಕ್ಕೆ ಜಿಂಕೆ. ನಾವೇ ಜಿಂಕೆನಿ. ಜೀವನ ಪೂರ್ತಿ ಶಾಶ್ವತವಾಗಿ ಇರುತ್ತಂತೆ.
ಜಿಂಕೆ ಇನ್ನೊಬ್ಬ ಈ ಕಡೆಗೆ ಬಾ ಬಿಸ್ಲಕ್ಕೆ ಬಾ ಏನೋ ಕೊಡ್ತೀನಿ ಬಾ ಜಿಂಕಿ ಲುಡು ಯೆಲ್ಲೋ ಕಲರ್ ಅಂತೆ ಇದಂತೆ ಪರ್ಪಲ್ ಕಲರ್ ಇದೆ ಯಾರು ಸಾಕಾಗೈತೆ ಅಣ್ಣ ಇದೇನು ಬೀಜ ಹಾಕದ ಏನು ಬೇರೆ ಗ್ಲಾಸ್ ಎಲ್ಲ ಇದೆ ಲೆಕ್ಕ ಅಲ್ಲ ಅದು ಬರ್ಬೇಕು ಅದು ಬೇಲಿ ಅದು ಗ್ಲಾಸ್ ಎಲ್ಲ ಹೊಡಿಯಕ್ಕಾಗಲ್ಲ ಇದು ಮೇಲಿಂದ ಎದುರು ಬರೋಕ್ಕಾಗಲ್ಲ ಬಾ ಬಾ ಹಾಯ್ ಮಾಡಿ ಬೈ ಗುಬ್ಬಸ್ನೆ ಏನೇನು ಹಾಕಿರ್ತಾರಲ್ಲ ಅದು ಕ್ಲೀನ್ ಮಾಡೋದು ಹೆಂಗೆ ಮಾಡ್ತಾರೆ ಒಳಗೆ ಯಾರು ಮಾಡ್ತಾರೆ ಅದನ್ನ ಹೊರಗೆ ಬಿಡ್ತಾರಲ್ಲ ಹೊರಗೆ ಅದು ಹೆಂಗೆ ಬಿಡೋಕಿದ್ದಾರೆ ಬೋನೊಳಗೆ ಹಾಕ್ತಾರೆ ಜಮ್ ಮಾಡೋದು ಉದ್ದ 4 ಅಷ್ಟೇ ಉದ್ದ ಒಂದು 12 ಅಡಿ ಮೇಲೆ ಇದೆ ಉದ್ದ ಎಷ್ಟಿದೆ ಕರಡಿ ಎರಡೇ ಬಿಡ್ತಾರೆ ನೋಡೋದು ಬಾಟ್ಲಿ ಓಹೋ ಕೆಫೆ ಬೇರೆ ಐತೆ ಇಲ್ಲಿ ಯಾಕೆ ಯಾಕೆ ಸಿಗಾಕಂತ ಯಾರು ಇದ್ರಾಗ ಬರ್ಬೋದು ನೋಡ್ಬೇಕು ಬರ್ತೀನಿ ಹೊರಗಡೆ ಪ್ರಾಣಿ ಪಕ್ಷಿಗಳೆಲ್ಲ ನೋಡಿದ್ದಾದ್ಮೇಲೆ ಇಲ್ಲೇ ಪಕ್ಕದಲ್ಲೇ ಝೂ ಅಲ್ಲೇ ಈ ಥರ ಒಂದು ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಪಾರ್ಕ್ನ ಮಾಡಿದ್ದಾರೆ. ಎಲ್ಲನೂ ಈ ಥರ ಒಂದು ಗೇಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಬಟ್ ಆದರೆ ಈ ಗೇಮ್ಸ್ಗಳೆಲ್ಲನೂ ಮಕ್ಕಳಿಗೆ ಮಾತ್ರ, ದೊಡ್ಡವ್ರಿಗೆಲ್ಲ 14 ಇಯರ್ಸ್ ಒಳಗಡೆ ಇರುವಂಥ ಮಕ್ಕಳುಗಳಿಗೆ. ಬಟ್ ಆದರೆ ನಾವು ಇಲ್ಲಿ ತುಂಬ ಜನ ಯಾರಾದರೂ ಈ ಸೇರಿದಾಗ ಸೆಕ್ಯೂರಿಟೀಸು ಹೇಳ್ತಾ ಇರ್ತಾರಂತೆ, ಆಡಬೇಡಿ, ದೊಡ್ಡವರು ಬೈದ್ಬಿಟ್ಟು ಎದ್ದೇಳಿಸ್ತಾರಂತೆ. ಬಟ್ ಆದರೆ ಯಾರು ಜನ ಇರಲಿಲ್ಲ, ನಾವು ಮಾತ್ರ ಇದ್ವಿ. ಹಾಗಾಗಿ ಸೆಕ್ಯೂರಿಟಿಗಳು ಈ ಕಡೆ ನೋಡ್ತಾ ಇರಲಿಲ್ಲ. ನಾವು ಕೂಡ ಒನ್ ಟೈಮ್ ಆಡ್ಬಿಡೋಣ ಅಂತ ಆಡ್ತಾಯಿದ್ದೀವಿ. ಬಟ್ ಇದನ್ನು ಹೇಳಬಾರ್ದು, ಬಟ್ ಆದರೆ ಆಡಿದ್ದೀವಿ ಅಲ್ವಾ. ಹಾಗಾಗಿ ಅದನ್ನು ಕೂಡ ಒಂದ್ಸರಿ ನಮಗೂ ಕೂಡ ಆಸೆ ಆಯಿತು, ಹಾಗಾಗಿ ಆಡಿದ್ವಿ. ಟೂರಿಗೆ ಹೋಗ್ಬೇಕು ನೀವು. ಓಕೆ ಹೋಗಿ. ಸೀಸಾ ಸೀಸೋ ಗಿಸ್ಲೈತಲ್ಲ ಸ್ಟ್ರಕ್ ಏನು ಚೆನ್ನಾಗಿ ಸೆಟ್ ಮಾಡಿ, ಏನು ಚೆನ್ನಾಗಿ ಸೌಂಡ್ ಇಟ್ಟಾರೆ. ಬೇರೆ ಏನು ಕತ್ಕೊಬಂದ? ನಾನೇನಲ್ಲ, ಬಿದ್ದಿತ್ತು ಆರಿಸ್ಕೊಬಂದು. ಓಕೆ, 50 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಇದೆಲ್ಲ ಆರಿಸ್ಬೋದು ಅಂತ ಹೇಳಿದ್ರಾ? ಓಕೆ ಫೈನ್. ಸಿಂಚಿ ನಿಮ್ಗೋಸ್ಕರನೇ ಗೈಸ್, ನೇರ್ಲೆಹಣ್ಣೆಲ್ಲ ಕಳ್ತನ ಮಾಡ್ಕೊ ಬಂದಿದ್ದಾರೆ ಗೈಸ್. ಅಲ್ಲ
ಎಲ್ಲೇದಾವೆ ಯಾತ್ರ ಆಟ ಆಡುವ ಅವ್ರು ನೆನಪಿಲ್ಲ, ಇದೆಲ್ಲ ಗೊತ್ತಿಲ್ಲ ನನಗೆ. ಇಷ್ಟು ಚೆನ್ನಾಗಿದೆ, ಅಥೆಂಟಿಕ್ ಎಲ್ಲ. ನಾನು ನೋಡಿಲ್ಲ ಸಿಂಚಿ ಇದೆಲ್ಲ. ಫಸ್ಟ್ ನಾವು ಬಂದಿರೋದು ಮಠಕ್ಕೆ. ಇಲ್ಲಿ ಕೂಡ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ, ಚಿಕ್ಕವ್ರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಗೈಸ್. ಅಂದರೆ ಬಂದಿದ್ದೀನಿ, ಬಟ್ ನನಗೆ ಇದು ಯಾವುದು ನೋಡಿ ನನಗೆ ನೆನಪೇ ಇಲ್ಲ ನನಗೆ ಇಷ್ಟೆಲ್ಲ ನೋಡಿದ್ದೀನಿ ಅಂತ. ಬಟ್ ಈ ಸರಿ ಸಿಕ್ಕೋಬಿಟ್ಟೆ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ. ಫೋಟೋ ಶೂಟ್ಗಳು ಮಾಡ್ತಾಯಿದ್ರು ಇಲ್ಲಿ, ಪ್ರೀ ವೆಡ್ಡಿಂಗ್ ಶೂಟ್ಗಳು ಅದು ಇದು ಎಲ್ಲ ತುಂಬಾ ಮಾಡ್ತಾಯಿದ್ರು. ಅಂದರೆ ಅದಕ್ಕೆಲ್ಲನೂ ಚಾರ್ಜಸ್ ಎಲ್ಲ ಬೇರೆ ಇರುತ್ತೆ. ಕ್ಯಾಮ್ರಾದವರು ಬರ್ತಾರೆ ಅಂತ ಅಂದರೆ ಅದಕ್ಕೆಲ್ಲ ಬೇರೆ ಚಾರ್ಜಸ್, ಐ ಥಿಂಕ್ 800 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಕುಡಿಯೋಕ್ಕೆ ನೀರಿಗೆ ಅದೊಂದು ಮಾಡಿಟ್ಟಿದ್ದಾರೆ, ಏನು ಸಖತ್ತಾಗಿದೆ ಸೋರೆ. ಹಾಂ, ಕಿತ್ತೂರು ರಾಣಿ ಚೆನ್ನಮ್ಮ. ಚೆನ್ನಮ್ಮಗೆ ಜೈ, ಪಾಪುಗೆ ಜೈ. ಕೃಷ್ಣದೇವರಾಯ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರು, ಛತ್ರಪತಿ ಶಿವಾಜಿ. ನಾನೇನು ಮಾತಾಡಲ್ಲ, ನೀನು ಒಂದು ದಿನ ಕೂಡ ಸಾಲಲ್ಲ ನೋಡೋಕ್ಕೆ. ಅಂದರೆ ಕಂಪ್ಲೀಟಾಗಿ ನಾವು ಕೋಟೆನ ಹತ್ತೀವಿ, ಮತ್ತು ಇದು ಮಠನ ಫುಲ್ ನೋಡ್ತೀವಿ, ಝೂ ಫುಲ್ ನೋಡ್ತೀವಿ ಅಂತ ಅಂದರೆ ಒಂದು ದಿನಕ್ಕೆ ಆಗಲ್ಲ. ಜೊತೆಗೆ ಇನ್ನೊಂದಷ್ಟು ಪ್ಲೇಸ್ಗಳಿದೆ ದುರ್ಗದಲ್ಲೇ, ಜೋಗಿಮಟ್ಟಿ ಫಾಲ್ಸ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಪ್ಲೇಸ್ಗಳೆಲ್ಲನೂ ಇದೆ. ಅದನ್ನೆಲ್ಲ ಕವರ್ ಮಾಡ್ತೀನಿ ಅಂತಂದರೆ ಒಂದು ದಿನಕ್ಕೆ ಆಗಲ್ಲ. ಅಷ್ಟು ಪ್ಲೇಸ್ಗಳಿದೆ ದುರ್ಗದಲ್ಲೇ. ಆರಾಮ್ಸೆ 1 ಡೇ ಟ್ರಿಪ್ನ ಮಾಡ್ಬೋದು. 1 ಡೇ ಏನು 2 ಡೇಸ್ ಟ್ರಿಪ್ನೇ ಆಗಿಬಿಡುತ್ತೆ, 1 ಡೇಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಮಾಡ್ಬೋದು, ಬೇಗ ಮಾಡ್ತೀವಿ ಅಂತ ಅಂದರೆ. ಸೊ ಈ ಥರ ಆ್ಯಕ್ಟಿವಿಟೀಸ್ ಬಿಟ್ಟು ದುಡ್ಡು ಕೊಟ್ಟು ಆಡುವಂಥ ಗೇಮ್ಗಳು ಕೂಡ ಇದ್ದಾವೆ. ಬೋಟಿಂಗ್ ಆಗಿರ್ಬೋದು, ಕಾರ್ ರೇಸಿಂಗ್ ಆಗಿರ್ಬೋದು, ಮತ್ತು ಅದೇನೋ ಹೇಳ್ತಾರೆ ಗೈಸ್, ಅದೆಲ್ಲ ಮೇಲ್ಗಡೆ ಹೋಗಿ ಕೆಳಗಡೆ ಬರೋದು, ಆ ಥರದ್ದೊಂದಷ್ಟು ಗೇಮ್ಸ್ಗಳೆಲ್ಲನೂ ಇದ್ದಾವೆ. ದುಡ್ಡು ಕೊಟ್ಟು 20 ರೂಪೀಸ್, ಕಾರ್ ರೇಸಿಂಗ್ ಎಲ್ಲ 100 ರೂಪೀಸ್, ಬೋಟಿಂಗ್ ಎಲ್ಲನೂ ಆ ಥರದ್ದೆಲ್ಲನೂ ಒಂದಷ್ಟು ಗೇಮ್ಸ್ಗಳೆಲ್ಲನೂ ಇದೆ ಇಲ್ಲೂ ಕೂಡ. ಬಟ್ ಅದು ಯಾವುದೂ ನಾವು ಆಡೋಕ್ಕಾಗಲಿಲ್ಲ. ವೈ ಬಿಕಾಸ್ ಅಲ್ಲಿ ಕರೆಂಟ್ ಇರಲಿಲ್ಲ. ನಾವು ಹೋದಾಗ ಒಂದಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಆದರೆ ಕರೆಂಟ್ ಬರಲಿಲ್ಲ. ಹಾಗಾಗಿ ನಾವು ವಾಪಸ್ ಬಂದುಬಿಟ್ವಿ. ಸೊ ಒಂದಷ್ಟು ಗೇಮ್ಸ್ಗಳು, ಈ ಥರ ಆ್ಯಕ್ಟಿವಿಟೀಸ್ ನೋಡೋಕ್ಕೆ, ಪಾರ್ಕ್ ಎಲ್ಲನೂ ಚೆನ್ನಾಗಿದೆ. ಆರಾಮ್ಸೆ ಮಠಕ್ಕೆ ಹೋಗಿ ಟೈಮ್ ಪಾಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಅಂತೂ, ಅಷ್ಟು ಚೆನ್ನಾಗಿದೆ. ಇಷ್ಟೆಲ್ಲ ಮಾಡೋಕ್ಕೆ ಎಷ್ಟು ವರ್ಷಗಳು ತಗೊಂಡಿತ್ತು ಗೊತ್ತಿಲ್ಲ ನನಗೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.